ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನದಲ್ಲಿ ನಡೆಯತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಬಹಳ ಅತ್ಯುತ್ತಮವಾದಂತಹ ರಕ್ಷಕ ಪೋಷಕರ ಸಭೆಯ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ನಮ್ಮೆಲ್ಲ ಹಿರಿಯ ನಾಯಕರಾದಂಥ BG ಹನೀಫಾಜಿಯವರೇ, ಅದೇ ರೀತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಿದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ಹುಸೇನ್ ರವರೇ, ಅದೇ ರೀತಿಯಲ್ಲಿ ಜಲಾಲ್ ತಂಗಡರವರೇ, ಕೋಶಾಧಿಕಾರಿಯಾದ ಅಬೂಬಕರ್ ಸರ್ ಅವರೇ, ಎಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರೇ, ನನ್ನ ಆತ್ಮೀಯರೇ, ಪ್ರೀತಿಯ ನನ್ನ ಪೋಷಕ ವರ್ಗದವರೇ, ಬಹುಶಃ 9:30 ಗಂಟೆಗೆ ಪ್ರಾರಂಭಿಸಿಕೊಂಡು ಬಹುಶಃ 12 ಆಯಿತು. ಇಷ್ಟು ಹೊತ್ತು ನೀವು ಕುಳಿತುಕೊಂಡದೇ ಗ್ರೇಟ್. ಪೋಷಕರಿಗೆ ನನ್ನದೊಂದು ಸಲ್ಯೂಟ್. ಯಾಕೆಂದರೆ ಬ್ಯುಸಿ ಶೆಡ್ಯೂಲ್, ಇವರಿಗೆಲ್ಲ ಅದೇ ಕೆಲಸ ಅಲ್ವಾ, ಇವರಿಗೆ ಇವರ ಮಕ್ಕಳಿಗೆ ಅದೇ ಕೆಲಸ, ಟ್ರಸ್ಟ್ನವರಿಗೆ ಅದೇ ಕೆಲಸ. ಆದರೆ ನೀವೆಲ್ಲ ತುಂಬ ಬ್ಯುಸಿಗಳು. ನಿಮ್ಮ ಜೊತೆಯಲ್ಲಿ ಇವರು ಇಷ್ಟೊತ್ತು ಇಷ್ಟೆಲ್ಲ ಮಾಡುವಾಗ ನೀವು ತಾಳ್ಮೆಯಿಂದ ಕೇಳಿ ಕೂತಿದ್ದೀರಲ್ಲ, ಯು ಆರ್ ದ ಗ್ರೇಟ್. ಇವತ್ತಿನ ಲೆಕ್ಕಕ್ಕೆ ಪುರುಷೋತ್ತಿಲ್ಲದವರು ಅಂತ ಹೇಳಿದ್ರೆ ಮನುಷ್ಯ ವರ್ಗ, ಬೇರೆಲ್ಲರಿಗೂ ಸಹ ಪುರುಷೋತ್ತಿದೆ. ಆದ್ದರಿಂದ ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಇವತ್ತಿನ ಸಮಾಜ ಮುಂದೆ ಹೋಗ್ತಾ ಇದೆ. ಪೋಷಕರಾದ ನಾವು ನಮ್ಮ ಜವಾಬ್ದಾರಿ ಪೇರೆಂಟ್ ಅಂದರೆ ಏನು? ಪೇ ಮಾಡಬೇಕು. ರೆಂಟ್ ಯಾರಿಗೆ? ಮಕ್ಕಳಿಗೆ. ಪೇರೆಂಟ್ ಅದು ಆಗ ನೀವು ಯಾಗ ರೆಂಟ್ ಕೊಡ್ತೀರಿ, ಪೇ ಮಾಡಲಿದ್ರೆ ಯು ಆರ್ ನಾಟ್ ದ ಪೇರೆಂಟ್. ಅರ್ಥ ಆಗ್ತದಾ? ರೆಂಟ್ ಕೊಡಬೇಕು ಮಕ್ಕಳಿಗೆ. ರೆಂಟ್ ಕೊಟ್ಟಿದ್ದೀರಾ, ಪೇ ಮಾಡಿದ್ದೀರಾ, ಯು ಆಲ್ಸೋ ಪೇರೆಂಟ್. ಆಲೋಚನೆ ಮಾಡಿ. ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಪೇರೆಂಟ್? ಏನು ರೆಂಟ್ ಅಂತ ಮತ್ತೆ ನೋಡುವ, ಅದು ಬೇರೆ ಪ್ರಶ್ನೆ. ಆದರೆ ನಾನು ಹೇಳೋದು, ಈ ಪೋಷಕರಾದ ನಾನು ಸಹ ನಿಮ್ಮ ಪೋಷಕರೇ, ನಿಮ್ಮ ಹಾಗೆ ನನಗೆ ಸಹ ಮಕ್ಕಳಿದ್ದಾರೆ, ಇವರು ಸಹ ಒಂದು ಕಾಲದಲ್ಲಿ ಪೋಷಕರು, ಈಗಲೂ ಪೋಷಕರು. ವ್ಯವಸ್ಥೆಯಲ್ಲಿ ಮಾತ್ರ ಅಧ್ಯಾಪಕರು. ನೀವು ಹೇಗೆ ಇವತ್ತು ಕೆಳಗೆ ಕೂತ್ಕೊಂಡಿದ್ದೀರಿ, ಒಂದು ದಿವಸ ನಾನು ಅಲ್ಲೇ ಕೂತ್ಕೊಂಡು ಹೀಗೆ ಕೇಳ್ತಾ ಇದ್ದೆ. ನನ್ನ ಮಗನ ಪೋಷಕರ ಸಭೆಗೆ ಹೋದಾಗ ನಾನು ಅಲ್ಲೇ ಇದ್ದೆ, ಇಲ್ಲಿ ಕೇಳ್ತಾ ಇದ್ದೆ, ಇವರು ಅಲ್ಲೇ ಇದ್ರು ಕೇಳ್ತಾ ಇದ್ರು. ಎಲ್ಲರೂ ಸಹ ಇಂತಿಹಾಸ ಅವರು ನನ್ನ ಆತ್ಮೀಯರು ಕೂಡ ಅಲ್ಲೇ ಇದ್ದರು, ಅವರು ಕೇಳ್ತಾ ಇದ್ರು ಅವರ ಪೇರೆಂಟ್ ಮೀಟಿಂಗ್ಗೆ ಹೋದಾಗ. ನಾವು ಆಲೋಚನೆ ಮಾಡಬೇಕು, ನಮ್ಮ ಮಕ್ಕಳು ನಮ್ಮದ, ಯಾರ್ದು ಬೇರೆಯವ್ರದ ಅಂತ. ನನ್ನ ಮಗು ನನ್ನದ, ಇವರ್ದ ಅಂತ. ಪ್ರತಿಯೊಬ್ಬರು ನಿಮ್ಮ ಆತ್ಮಕ್ಕೆ ಕೈ ಇಟ್ಟು ಪ್ರಶ್ನೆ ಮಾಡಿ, ಈ ಮಕ್ಕಳು ನನ್ನದ ಬೇರೆಯವ್ರದ? ಉತ್ತರ ಸಿಕ್ಕಿದಲ್ಲ, ಸ್ವಂತವಾಗಿ ಸಂತೋಷ ಪಡೆದು ಇದು ನನ್ನ ಮಕ್ಕಳು. ಸಂತೋಷ ಮತ್ತು ಅಭಿಮಾನ ಮತ್ತು ಹೆಮ್ಮೆ ನಿಮ್ಮಲ್ಲಿದೆ. ಆಲೋಚನೆ ಮಾಡಿ. ನೀವೆಲ್ಲ ಮಾರ್ಕೆಟಿಗೆ ಹೋಗ್ತೀರಿ, ಹೌದಾ? ಮಾರ್ಕೆಟಿಗೆ ಹೋಗ್ತೀರಿ ಎಲ್ಲರೂ ಸಹ. ಮಾರ್ಕೆಟಿಗೆ ಹೋಗಿ ಪರ್ಚೇಸ್ ಮಾಡ್ತೀರಿ. ತಗೊಳ್ಳಿ, ಒಂದು ಬಾಳೆಹಣ್ಣು ತಗೊಳ್ಳಿ. ಏನು ಬಾಳೆಹಣ್ಣು ಎಷ್ಟು ಕೇಳ್ತೀರಿ? 1 kg. ಅವನು ಕದಲಿ 60 100 ಹೇಳ್ತಾನೆ. ಸ್ವಲ್ಪ ಕಡಿಮೆ ಇಲ್ವಾ ಅಂತ ಬಾರ್ಗಿಂಗ್ ಮಾಡ್ತೀರಿ. ಏನೋ ಇಲ್ಲ ಅಂತ ಸ್ವಲ್ಪ ಚರ್ಚೆ ಆಯಿತು. ಮತ್ತೆ ನೋಡ್ತೀರಿ, ಭಾಳ ನೋಡಿ ಜಾಗರೂಕತೆಯಲ್ಲಿ, ಯಾವುದು ಕೊಳೆತು ಹೋಗಲಿಲ್ಲಲ್ಲ. ಕೆಲವೊಮ್ಮೆ ಡೊಂಗಿ ಮಾಡ್ತಾರೆ. ಭಾರಿ ಜಾಗ್ರತೆಯಲ್ಲಿ ತೆಗೆದು ಎಲ್ಲ ಒಳಗೆ ಮಾಡಿಕೊಂಡು ಹೋಗಿ ಮನೆಗೆ ಮುಟ್ಟುವಾಗ ಮನೆಯಲ್ಲಿ ಹೆಂಡತಿ ಹೇಳ್ತಾಳೆ, ಏನು 2 ಹಾಳಾಗಿದೆ. ಅಯ್ಯೋ ಅಷ್ಟು ಡೊಂಗಿ ಮಾಡಿದ್ದಾನೆ ಮರ್ರೆ, 4 ಬೈ. ಅವತ್ತು ಸಂಜೆ ರಾತ್ರಿ ಆಗುವ ಬಾಳೆಹಣ್ಣು ಖಾಲಿ ಆಯಿತು. 2 ಗಂಟೆಯಲ್ಲಿ ಖಾಲಿ ಆಗುವ ಆ ಬಾಳೆಹಣ್ಣಿಗೆ ನೀವು ಇಷ್ಟು ಟೆನ್ಷನ್ ಮಾಡಿದರೆ, ನಿಮ್ಮ ಲೈಫ್ ನಿಮ್ಮ ಮಕ್ಕಳ ಬಗ್ಗೆ ನೀವು ಟೆನ್ಷನ್ ಮಾಡಿದ್ದೀರಾ? ನಿಮ್ಮ ಮಕ್ಕಳು ಒಂದು ಲೈಫ್, ಒಂದು ಟೈಮ್, ಒಂದು ಚಾನ್ಸ್, ನೋ ಅನದರ್ ಚಾನ್ಸ್. ಲೈಫ್ ಒಂದೇ, ಟೈಮ್ ಒಂದೇ, ಚಾನ್ಸ್ ಒಂದೇ, ಮತ್ತೆ ಸಿಗುವುದಿಲ್ಲ. ಬಾಳೆಹಣ್ಣು ಮತ್ತೆ ಸಿಗ್ತದೆ ಮಾರ್ಕೆಟಲ್ಲಿ. ನಾವು ಆಲೋಚನೆ ಮಾಡಬೇಕಾದಲ್ಲಿ ಬರೀ ಬಾಳೆಹಣ್ಣಿಗೆ ಇಷ್ಟೊಂದು ಟೆನ್ಷನ್ ಮಾಡಿ ಇಷ್ಟೊಂದು ಬೇಜಾರು ಪಟ್ಟವರು, ನನ್ನ ಮಗು ಈಗ ಆಚೆ ಆದರೆ ಎಲ್ಲಿ ಆದೀತು ನನ್ನ ಪರಿಸ್ಥಿತಿ ಅಂತ ನೀವು ಆಲೋಚನೆ ಮಾಡಿದ್ದೀರಾ? ನಾನಿವತ್ತು ಪರೀಕ್ಷೆ ಬಗ್ಗೆ ಮಾತಾಡೋದಿಲ್ಲ. ಯಾಕೆಂದರೆ ಇಬ್ಬರು ನುರಿತ ಅಧ್ಯಾಪಕರಿದ್ದಾರೆ, ಬಹಳ ಎಕ್ಸ್ಪೀರಿಯನ್ಸ್ ಅವರು. ಪರೀಕ್ಷೆಯನ್ನು ಹೇಗೆ ಬರೀಬೇಕು, ಹೇಗೆ ಹೋಗಬೇಕು, ಹೇಗೆ ಮಾಡಬೇಕು ಹೇಳಿದ್ದು ನೀವು ಕೇಳಿದ್ದು ಖಂಡಿತ ಅವರು 100ರಲ್ಲಿ 100 ರಿಸಲ್ಟ್ ಬರ್ತದೆ. ನಾನು ಅದರ ಬಗ್ಗೆ ಮಾತಾಡೋದಿಲ್ಲ, ಎಲ್ಲ ಕೇಳಿಕೊಳ್ಳಿ. ನಾನು ಹೇಳುವುದು, ಈ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಬದುಕು ಎಂಬುದು ಆಗಾಗ ಸಿಗುವುದಿಲ್ಲ. ಲೈಫ್ ಸಿಗ್ತದ? ಬದುಕು ಎಂಬುದು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಿನ ಹಾಗೆ, ಅದು ಬಸಿದು ಹೋಗುವ ಮೊದಲು ಅದನ್ನು ನಾವು ಉಳಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಆ ಸಮಯ ಎಲ್ಲ ವ್ಯರ್ಥ ಆಗ್ತದೆ. ಬದುಕು ಹಾಗೆ, ಇಲ್ಲಿರುವಾಗ ಅದನ್ನು ಇಟ್ಕೊಳ್ಬೇಕು. ಅದು ಹೋಯಿತು ಆಗುವ ಮೊದಲು ನಾವು ಅದನ್ನು ಉಪಯೋಗಿಸಿಕೊಳ್ಬೇಕು. ಇಲ್ಲದಿದ್ದರೆ ಎಲ್ಲ ಸಮಯ ವ್ಯರ್ಥ. ಆದ್ದರಿಂದ ಒಂದು ಸಮಯ, 1 ಮಿನಿಟ್ ಕೂಡ ಹಾಳು ಮಾಡದ ರೀತಿಯಲ್ಲಿ ಬದುಕನ್ನು ಉಪಯೋಗಿಸಿಕೊಂಡು ನಮ್ಮವರನ್ನು ನಾವು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು.
ಈಗ ನಾವೆಲ್ಲ ಹೇಳಿದ್ದಿಷ್ಟೇ, ರ್ಯಾಂಕು ರ್ಯಾಂಕು ರ್ಯಾಂಕು, ಪಾಸು ಪಾಸು ಪಾಸು, ಯುದ್ಧ ತದ್ದ ಎಲ್ಲ ಹೇಳಿದ್ರು. ನನ್ನ ಗೆಳೆಯರೆಲ್ಲ ಹೇಳಿದ್ರು, ಯಾರ ಹತ್ರ ಯುದ್ಧ ಮಾಡೋದು? ಯುದ್ಧ ಮಾಡಿದರೆ ಶಾಂತಿ ಆಗ್ತದ? ನೋಡಿ ಅಲ್ಲಿ ಇಸ್ರೇಲ್ನವನು ಏನು ಮಾಡ್ತಾ ಇದ್ದಾನೆ, ಪ್ಯಾಲೆಸ್ತೈನಲ್ಲಿ ಯುದ್ಧ ಮಾಡ್ತಾನೆ, ಶಾಂತಿ ಆಯಿತಾ? ಸ್ವಾಮಿ ಶಾಂತಿ ಆಗುವುದಿಲ್ಲ, ನೀವು ಯುದ್ಧವೇ ಮಾಡಿ. ಯುದ್ಧದಲ್ಲಿ ಶಾಂತಿ ಆಗುವುದಿಲ್ಲ, ನನಗೆ ಬೇಕಾದ್ದು ಶಾಂತಿ. ನಿಮ್ಮ ಮಕ್ಕಳನ್ನು ಪರೀಕ್ಷೆ ತಯಾರಿಸಿ ಮಾಡಿದರೆ ಒಂದು ಹಬ್ಬ, ನಾಡು ಏಪ್ರಿಲಿಗೆ ಹಬ್ಬ, ಬಕ್ರೀದ್ಗಿಂತ ಅಥವಾ ರಂಜಾನ್ ದೊಡ್ಡ ಹಬ್ಬ, ಸೊ ಅದಕ್ಕೆ ರೆಡಿ ಆಗೋದು, ಡ್ರೆಸ್ ತೆಗೆಯುವುದು, ಮಾಡೋದು, ಬೇರೆ ತಯಾರಿ ಮಾಡೋದು. ಹಾಗೆ ನಮ್ಮ ಮಕ್ಕಳನ್ನು ನಾವು ರೀತಿಯಲ್ಲಿ ತಯಾರು ಮಾಡೋಣ. ಟೆನ್ಷನ್ ಬೇಡಪ್ಪ, ಟೆನ್ಷನ್ ಮಾಡಿದರೆ ಹೋಯಿತು ನಿಮ್ಮ ಕೆಲಸ. ಮನುಷ್ಯನಿಗೆ ಟೆನ್ಷನ್ ಬಂದರೆ ಅದೇ ಒಂದು ರೋಗ. ಎಷ್ಟೋ ಜನ ಹೇಳ್ತಾರೆ ಈ ಮಕ್ಕ ಬ್ಯಾಂಡ್ ಅಂತಪ್ಪ ಅಂತ. ನಾವು ಎಲ್ಲಿ ತಪ್ಪು ಮಾಡಿದೆ ಗೊತ್ತುಂಟ ನಿಮಗೆ? ಇಲ್ಲೇ ತಪ್ಪು. 10ನೇ ಕ್ಲಾಸಲ್ಲಿ ನಾವು ಮತ್ತು ನಮ್ಮ ವಿದ್ಯಾರ್ಥಿಗಳು ನಮಗೆ ವೈರಿಗಳು. ಏನು ಎಲ್ಲ ಹಾಳಾದಾಗ, ನಿನ್ನ ಶೂ ಎಲ್ಲಿ ಇಟ್ಟಿದ್ಯಾ, ಚಾಪೆ ಮಾಡಿಸಿದ್ಯಾ, ಇಷ್ಟು ದೊಡ್ಡ ಕತ್ತೆ, ನಿನಗೇನು ಬುದ್ಧಿ ಬರಲಿಲ್ಲ, ಚಾಪೆ ಮಾಡಿಸ್ಲಿಕ್ಕೆ ಗೊತ್ತಿಲ್ಲ, ಇಡೀ ಗೊತ್ತಿಲ್ಲ, ಭಾಷೆ ಸ್ವಂತ ಅನ್ನತ್ತೆ. ಎಂಥ ಮಾತುಗಳು! ಯಾವಾಗ? ಈಗ. ಇದರ ಮೊದಲ ಹುಡುಗ ಎಲ್ಲಿದ್ದ? ಆ ಹುಡುಗಿ ಯಾರ ಮನೆ ಇದ್ದು? ಆ ಹುಡುಗ ಆ ಹುಡುಗಿ ಯಾರ ಮನೆ ಇದ್ದಿದ್ದು? ಪಕ್ಕದ ರಸೂಲ ಮನೆಯಿಂದ ನನ್ನ ಮನೆಗೆ ಬಂದದ ನನ್ನ ಮಗ. ಇವತ್ತು ಅವನಿಗೆ ಬುದ್ಧಿ ಹೇಳಲಿಕ್ಕೆ ಚಾಪೆ ಮಾಡಿಸಲಿಲ್ಲ, ನೀರು ತರಲಿಲ್ಲ, ಓದುವುದಿಲ್ಲ, ಬರೆಯುವುದಿಲ್ಲ, ಬುದ್ಧಿ ಇಲ್ಲ, ಹೇಳಿದಷ್ಟು ಭಾಷೆ ಇಲ್ಲ. ನಿಮ್ಮ ಜೊತೆಯಲ್ಲೇ ಬೆಳೀಲಿಲ್ವಾ? ನಿಮ್ಮಲ್ಲೇ ಇರಲಿಲ್ವಾ? ಚಿಕ್ಕ ಇರುವಾಗ ಮಗುವನ್ನು ಮುದ್ದಿಸಲಿಲ್ವಾ? ಆಗ ಅವನ ಚಾಪೆ ನೀವು ಮಡಿಚಿದ್ದು, ಆಗ ಅವನಿಗೆ ಬಾಯಿಗೆ ಕೊಟ್ಟದ್ದು ನೀವೇ. ನಾನು ಮೊನ್ನೆ ರೈಲಲ್ಲಿ ಎಲ್ಲಿಗೆ ಕ್ಯಾಲಿಕಟ್ಟಿಗೆ ಒಂದು ಹೋಗಿದ್ದೆ. ಹೋಗುವಾಗ ಟ್ರೈನಲ್ಲಿ ತುಂಬ ಜನ ಇದ್ದರು. ನನ್ನ ಪಕ್ಕದಲ್ಲಿ ಯಾರೋ ಕೂತ್ಕೊಂಡಿದ್ದಾರೆ. ಅಲ್ಲಿ ಒಂದು ಗಂಡ ಹೆಂಡತಿ, ಒಂದು ಮಗು, ಒಂದೇ ಮಗು, 6-7 ವರ್ಷ ಆಗ್ಬೋದು. ಆ ತಾಯಿ ಪಾಪ ಮಗುವಿಗೆ ಕೊಡ್ತದೆ ಬಾಯಿಗೆ ತಿನ್ನು ಅಂತ ಹೇಳ್ತದೆ. ನಾನು ನೋಡುದು, ಏನು ಮಾರ್ಯಾರೆ, 7 ವರ್ಷ 6 ವರ್ಷ ಕಳಿತಿರ್ಬೋದು. ನಾನು ಕೇಳಿದೆ, ಮಗು ತಿನ್ನುವುದಿಲ್ಲ, ಹುಷಾರಿಲ್ವಾ? ಇಲ್ಲ ಹುಷಾರುಂಟು, ಆದರೆ ನಾವೇ ತಿನ್ನಿಸು. ಸರಿ, ತಿನ್ನುವುದಿಲ್ಲ ಅಲ್ಲ. ನೋಡಿ, ಮಗುವಿನ ಎಲ್ಲ ಕೆಲಸ ತಾಯಿ ಮಾಡಿಕೊಡೋದು, ತಂದೆ ಮಾಡಿದೆ, ಮತ್ತೆ ಹೇಗೆ ಬಿಡುದು? ಮತ್ತೆ 15 ವರ್ಷ ಆಗುವವನಿಗೆ ಮತ್ತೆ ಅದು ಗೊತ್ತುಂಟು, ಮತ್ತೆ ಅವನು ಆರ್ಡ್ರೇ ಮಾಡ್ತಾನೆ, ಮತ್ತೆ ನಿಮ್ಮ ಮಾತು ಕೇಳುವುದಿಲ್ಲ. ನಾವು 5 ವರ್ಷವರೆಗೆ ಮಕ್ಕಳನ್ನು ಸರಿದಾರಿಗೆ ತರಬೇಕು. ಅವರ ಶೂ ಎಲ್ಲಿ ಇಡಬೇಕು, ಅವರ ಪುಸ್ತಕ ಎಲ್ಲಿ ಇಡಬೇಕು, ಅವರು ಎಷ್ಟು ಓದಬೇಕು, ಎಷ್ಟು ಬರೀಬೇಕು, ಹೇಗೆ ಇರಬೇಕು, ಅಪ್ಪನ ಹತ್ರ ಹೇಗಿರಬೇಕು, ನಮಾಜ್ ಮಾಡಬೇಕಾ ಬೇಡ, ಅದೆಲ್ಲ 5 ವರ್ಷಕ್ಕೆ ಸ್ಟಾರ್ಟ್ ಆಗಬೇಕು. ಮೌಲ್ಯಗಳು ಸಿಗುವುದಲ್ಲಿ. ಈಗ ನಮ್ಮ ಅಧ್ಯಕ್ಷರು ಹೇಳಿದರು, ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ ಈಗ ಅಂತ. ವೆಲ್ ಎಜುಕೇಟೆಡ್ ಪೀಪಲ್ಸ್. ನಾನು ಮೊನ್ನೆ ಒಂದು ನೋಡಿದೆ, 1-2 ಬುರ್ಕದಾರಿಗಳು, ಎಜುಕೇಷನ್ ಇದ್ದವರು ತನ್ನ ಮನೆಯ ಅಜ್ಜಿಯನ್ನು ಯಾರನ್ನು ಒಂದು ಕಾಡಿಗೆ ಕೊಂಡೋಗಿ ಬಿಡ್ತಾ ಇದ್ದಾರೆ. ಕಾಡಿಗೆ ಬುರ್ಕ ಹಾಕಿದ 2 ಹೆಂಗಸು ತನ್ನ ಮನೆಯ ಅಜ್ಜಿಯನ್ನು ಕಾಡಲ್ಲಿ ಬಿಡ್ತಾರೆ. ಯಾರೋ ಹುಡುಗರು ಪಾಪ ಹುಡುಗ ಹಿಡ್ಕೊಂಡು ಒಂದು ವೈರಲ್ ಮಾಡಿದ್ದಾರೆ. ಇದು ಆರವರು ಹಂಗೆಲ್ಲ ಅಜ್ಜಿಯೇ ಬಿಟ್ಟು ಹೋಗಿಂಟುಳ್ಳಾರು ಕಾಡಲ್ಲಿ. ಯಾರು? ಅನ್ಎಜುಕೇಟೆಡ್ ಅಲ್ಲ, ಎಜುಕೇಷನ್ ಪಡೆದವರು. ಧರ್ಮದ ಹಾದಿಯಲ್ಲಿ ಎಲ್ಲರಿಗೆ ಮಾದರಿಯ ಬೇಕಾಗಿದ್ದ ಈ ಧರ್ಮದ ಹಾದಿಯಲ್ಲಿ ನಡೆದ ಕಾರಣ ಹೀಗೆಲ್ಲ ಆಗ್ತಾಯಿದೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ಮಕ್ಕಳನ್ನು ಬೆಳೆಸುವಲ್ಲಿ ತಪ್ಪಿದ್ದೇವೆ, ಎಡವಿದ್ದೇವೆ. ಯಾವಾಗ ಬುದ್ಧಿ ಬರುವುದು ಅಂತ ಹೇಳಿದರೆ 10ನೇ ಕ್ಲಾಸಿಗೆ ಬಂದಾಗ ನೀವೆಲ್ಲ ಎಚ್ಚೆತ್ತದು. ಶಿಕ್ಷಕರು ಎಚ್ಚೆತ್ತುಕೊಂಡ್ರು, ನೀವು ಎಚ್ಚೆತ್ತುಕೊಂಡ್ರು, ಟ್ರಸ್ಟ್. ಅದರ ಮೊದಲು ನಾವು ಎಚ್ಚೆತ್ತುಕೊಳ್ಳುವುದಿಲ್ಲ. ಆದ್ದರಿಂದ ಹೇಗೂ ಆಯಿತು ಬಿಡಿ, ಅದು ಹೋಗಲಿ, ನಾನು ಅದರ ಬಗ್ಗೆ ಮಾತಾಡುವುದಿಲ್ಲ. ಆದರೆ ಈಗ ನೀವು ಒಟ್ಟಾರೆ ಮಾಡಬೇಡಿ. ಒಟ್ಟಾರೆ ಮಾಡಿದರೆ ಗಾಳಿಪಟ ಅಲ್ಲೋಲ ಕಲ್ಲೋಲ ಆಗ್ತದೆ. ನಮ್ಮ ಮಕ್ಕಳನ್ನು ನಾವು ಗಾಳಿಪಟದಾಗ ಎತ್ತರಕ್ಕೆ ಆರಿಸಿ ಬೆಳೆದಾದರೆ, ಅಥವಾ ನಮ್ಮ ಮಕ್ಕಳು ಎತ್ತರಕ್ಕೆ ಬೆಳೆದರೆ ನಾವು ಏನಾಗಬೇಕು ಗೊತ್ತುಂಟ? ಅದರ ನೂಲಾಗಬೇಕು. ಗಾಳಿಪಟ ನೋಡಿದ್ದೀರಾ? ಎತ್ತರಕ್ಕೆ ಹೋಗ್ತದಲ್ವಾ? ನೂಲು ಎಷ್ಟು ಹೋದ್ರೆ ಅಷ್ಟು. ಒಂದೇಳು ನೂಲು ಕಟ್ ಮಾಡಿಬಿಡಿ, ಗಾಳಿಪಟ ಗೋತ ಹೊಡಿತದೆ. ನಾವು ನೂಲಾಗಬೇಕು, ಕಂಟ್ರೋಲ್ ನಮ್ಮಲ್ಲಿರಬೇಕು. ಗೊತ್ತಾಗಬಾರ್ದು, ಗಾಳಿಪಟೆ ಗೊತ್ತಾಗಬಾರ್ದು ಇದು ನನ್ನ ಶಕ್ತಿಯ, ಈ ನೂಲಿನ ಶಕ್ತಿಯ ಅಂತ. ನೂಲು ಕಂಟ್ರೋಲ್ ನಿಮ್ಮ ಕೈಯಲ್ಲಿದೆ. ಮಕ್ಕಳಿಗೆ ಗೊತ್ತಿಲ್ಲ, ನಾನೇ ಹುಷಾರಾದ್ದು, ನಾನೇ ಮುಂದೆ ಬಂದದ್ದು. ಇಲ್ಲ, ನಿಮ್ಮ ಪೇರೆಂಟ್ ಇದ್ದಾರೆ ನೂಲಿನ ಹಾಗೆ, ಗಾಳಿ ಬಂದಾಗ ದಿಕ್ಕಿಗೆ ಸರಿ ಎಳೀಲಿಕ್ಕೆ. ಆದ್ದರಿಂದ ಮಕ್ಕಳನ್ನು ಈಗ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಪೊಲೈಟಲ್ಲೇ ಹೇಳಬೇಕು. ನೋಡ, ನೀವು ಯಾರಾದರೂ ಹೇಳಿ ನಿಮ್ಮ ಮಕ್ಕಳನ್ನು, ನಾನು ಹೇಳಿದಾಗೆ ನನ್ನ ಮಕ್ಕಳು ಕೇಳ್ತದೆ. ಯಾರಾದ್ರೂ ಒಬ್ಬರು ತೆಗೆ ಮೇಲೆ ಹಾಕಿ, ನನ್ನ ಮಗು ನಾನು ಹೇಳಿದ ಹಾಗೇ ಕೇಳ್ತದೆ, ಕೈ ಮೇಲೆ ಮಾಡಿ ನೋಡಿ, ಒಂದು ಕೈ ಸಹ ಇಲ್ಲ. ಹಾಗಾದರೆ ಕಷ್ಟ ಉಂಟು. ಈಗಿನ ಮಕ್ಕಳಿಗೆ ಸೆನ್ಸಿಟಿವ್ ಜಾಸ್ತಿ. 5 ನಿಮಿಷ ಮೊದಲು ಬಿಡಿ, 5 ನಿಮಿಷ ಮೊದಲು ಆಯ್ತಾ? ಸೆನ್ಸಿಟಿವ್ ಜಾಸ್ತಿ. ಅದಕ್ಕಾಗಿ ತಂದೆ ತಾಯಿ ಹೆದರ್ತಾರೆ. ಇತ್ತೀಚೆಗೆ ಮಂಗಳೂರಲ್ಲಿ ನನ್ನ ಫ್ರೆಂಡಿನ ಮಗಳು, ಒಳ್ಳೆ ಹುಷಾರನ್ನ ಮಗಳು,
ಶಾಲೆಯಲ್ಲಿ ರ್ಯಾಂಕ್, ಹುಡುಗ ಅಲ್ಲ ಹುಡುಗಿ. ಅಮ್ಮ ಹೇಳಿದ್ರಂತೆ, ಓ ಚೆನ್ನಾಗಿ ಓದು ಹಾಗೆ ಹೀಗೆ ಅಂತ. ಆಗ ಪರೀಕ್ಷೆ ಆಗ್ತಾಯಿತ್ತು. ಪರೀಕ್ಷೆ ಆಗುವ ಸಂದರ್ಭದಲ್ಲಿ 3 ಪರೀಕ್ಷೆ ಆಗಿದೆ, ಇನ್ನು 3 ಪರೀಕ್ಷೆ ಉಂಟು. ಹುಡುಗಿ ಎಲ್ಲ ರೆಡಿಯಾಗಿ ಅಮ್ಮನ ಹೇಳಿದಂತೆ, ನಾನು ಫ್ರೆಂಡ್ ಕರೀತಾ ಇದ್ದೇನೆ, ಇವತ್ತೊಂದು ಹೋಗಿ ಬರ್ತೇನೆ ಮನೆಗೆ ಅಂತ. ಫ್ರೆಂಡಿನ ಮನೆಗೆ ಹೋಗಿ ಬರ್ತೇನೆ ಅಂತ ಹುಡುಗಿ ಹೇಳುವುದು. ಅಮ್ಮ PUC ಹುಡುಗಿ. ಅಮ್ಮ ಹೇಳಿದ್ರಂತೆ, ಏನು ಹುಚ್ಚ, ಪರೀಕ್ಷೆ ಆಗ್ತಾ ಇದೆ, ಎಲ್ಲಿಗೆ ಹೋಗುದು ನೀನು, ಭಾಷೆ ಎಲ್ಲ ಏನು ಫೇಲ್ ಆಗ್ತೀಯ ನೀನು, ಫೇಲ್ ಆಗಲಿಕ್ಕ ಅಂಥೇಳಿ ಜೋರು ಮಾಡಿ. ಅಷ್ಟೇ, ತಾಯಿ ಜೋರು ಮಾಡಿದ್ದು ಫೇಲ್ ಆಗಲಿಕ್ಕೆ ಅಥವಾ ಮಾಗುವಂತಲ್ಲ, ಒಂದು ಪ್ರೀತಿಯಲ್ಲಿ ವಾಸ್ತವದಲ್ಲಿ ಹಾಗೆ ಮಾಡಿದ್ದು. ಆದ್ದರಿಂದ ಹುಡುಗಿ ನನ್ನ ಫೇಲ್ ಆಗಲಿಕ್ಕೆ ಹೇಳಿದ್ಲು. ಹುಷಾರು ಹುಡುಗಿ ನೋಡಿ, ಫೇಲ್ ಆಗಲಿಕ್ಕೆ ತಾಯಿ ಹೇಳಿದ್ದು ಸತ್ಯ ಆಗ್ಬೋದು. ಹಾಗೆ ಹೆದರಿಕೊಂಡು 7ನೇ ಫ್ಲ್ಯಾಟಿನವರು ಮಾಳಿಗೆ ಅದರ ಮೇಲೆ ಹೋಗಿ ನೆಲಕ್ಕೆ ಬಿದ್ದು ಪ್ರಾಣ ತಗೊಂಡು. ನೋಡಿ, ತಾಯಿ ತಮಾಷೆಗೊಂದು ಹೇಳಿದಾಗ ಸ್ವಲ್ಪ ಜೋರು ಮಾಡಿದ್ದು ಮಾರ್ಯಾರೆ. ಮಕ್ಕಳು ಅಷ್ಟು ಸೆನ್ಸಿಟಿವ್ ಇದ್ದಾರೆ. ನೀವು ಇವತ್ತು ನಾವೆಲ್ಲ ಹೇಳಿಕೊಟ್ಟಿದ್ದೇವೆ ಅಂದರೆ ಮಕ್ಕಳಿಗೆ ಗಾಳಿ ಹಾಕಿದಿರಿ, ಹೋಯಿತು ಮಕ್ಕಳು. ನಿಧಾನಕ್ಕೆ ಸ್ಟಾರ್ಟ್ ಮಾಡಿ. ನಾವೆಲ್ಲಿ ಮೋಟಿವೇಟ್ ಕೊಟ್ಟಾಗ ನೀವು ಫುಲ್ಲು ಎನರ್ಜಿ ಆಗಿ ಇಲ್ಲಿಂದ ಹೋಗುವಾಗ 100ರಲ್ಲಿ 100 ಆಗಿ, ಹೇಯ್ ನನ್ನ ಮಗ ಏನು ಪರೀಕ್ಷೆ ಓದು ಅಂಥೇಳಿ ಆಗುವುದಿಲ್ಲ. ನಿಧಾನಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಆ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ. ಬೆಳಗ್ಗೆ ಹೇಳುವುದೇ ಇಲ್ಲ ಮಗು ಹೇಳುವುದಿಲ್ಲ. ಈಗ ಎಬ್ಬಿಸಿಗೆ ಟೀಚರ್ ಒಂದು ಬೆತ್ತ ಇಡಿ ಕೊಡಿ, ನಾನು ನಮಾಜ್ ಹೇಳಿ ಕೇಳಿದಾರಲ್ಲಿ ಅಂತ. ಆಯಿತು ಗತಿ, ನಿಮಗೆ ಮಾತಾಡ್ತಾನೆ ಎದುರು. ಇವತ್ತು ಹೋಗುವುದಿಲ್ಲ ಶಾಲೆಗೆ, ಏನು ಮಾಡ್ತೀರಿ ನೀವು? ಮತ್ತೆ ಬರ್ತೀರಿ ಟೀಚರ್ ಹತ್ರ. ಅವನು ಬರಲಿಕ್ಕೆ ಹೇಳುದಿಲ್ಲ ಮಾಸ್ಟರ್, ಇಬ್ಬರನ್ನು ಕಳಿಸಿ. ಎಂತಕ್ಕೆ? ಜೈಲಿಗೆ ಹಾಕಿಕ? ಇಬ್ಬರು ಕಳಿಸಿದ್ರೆ ಜೈಲಿಗೆ ಹಾಕಿಕ? ನನ್ನ ಪ್ರಶ್ನೆ, ಇದಕ್ಕೆಲ್ಲ ಉತ್ತರ ಎಲ್ಲಿ ಸಿಗ್ತದೆ ನೋಡಿ ಹೇಳಿ, ಇದಕ್ಕೆಲ್ಲ ಉತ್ತರ ಎಲ್ಲಿ ಸಿಗ್ತದೆ? ಆದ್ದರಿಂದ ಹಾಗೆ ಹೇಳಬೇಡಿ. ಎಬ್ಬಿಸಿ ಹೇಳಿ, ಹೇಳು ಸ್ವಲ್ಪ ಅಂತ. ಹೇಳುವುದಿಲ್ಲ ಸ್ವಲ್ಪ, ಈಗ ಸರಿ. ಮತ್ತೆ ಎಲ್ಲರೂ ಹೇಳ್ತಾರೆ, ಇವತ್ತು ಒಳ್ಳೆಯದೇ, ಸ್ವಲ್ಪ ಬೇಗ ಎದ್ದಿದ್ದಿ ನೀನು, ಇವತ್ತು 7 ಗಂಟೆ ಅಲ್ಲ 6ವರೆಗೆ ಎದ್ದಿದ್ದಿ, ಸ್ವಲ್ಪ ಸಮಾಧಾನ ನೋಡಿ, ನಾಳೆ ಮತ್ತೆ ಕೊಡಿ, ಮೋಟಿವೇಟ್ ಕೊಡಿ. ಇವತ್ತು 6 ಗಂಟೆಗೆ ಎದ್ದಿದ್ದೆಲ್ಲ, ಹುಷಾರಿದ್ದಾನೆ. ಪಕ್ಕದವ್ರದ್ದು ಹೇಳಿ ಹೆಂಡತಿ ಹತ್ರ, ಇನ್ನೊಂದಲ್ಲಿ ಬೇಗ ಹೆಂಚಿರ ಕೇಳ್ತಿದ್ದವನಿಗೆ. ಆ ಥರ ಮಾಡಿ. 3 ಮಂತ್ರ ಇದೆ. ಒಂದು ನಮ್ಮ ಹತ್ರ ಅಟೆನ್ಷನ್ ಇದೆ, ಒಂದು ಅಫೆಕ್ಷನ್ ಇರಬೇಕು, ಒಂದು ಎಪ್ರಿಸಿಯೇಟ್ ಇರಬೇಕು. 3 ಮರೆತು ಬಿಡಬೇಡಿ. ಅಟೆನ್ಷನ್ ಇರಬೇಕು, ಅಫೆಕ್ಷನ್ ಇರಬೇಕು, ಎಪ್ರಿಸಿಯೇಟೆಡ್ ಇರಬೇಕು. ಇದು 3 ತಂತ್ರ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಕಿಸೆಯಲ್ಲಿರಲಿ. ಏನು ಅಟೆನ್ಷನ್? ಅವನ ಬಗ್ಗೆ ನಿಮಗೆ ಕಾಳಜಿ ಇರಬೇಕು. ಅವನು ಏನು ಮಾಡ್ತಾ ಇದ್ದಾನೆ, ಹೇಗಿದ್ದಾನೆ, ಅದರ ಬಗ್ಗೆ ಒಂದು ನಿಮ್ಮ ನೋಟ ಇರಬೇಕು. ಅದೊಂದು ಅವನ ಬಗ್ಗೆ ಅಟೆನ್ಷನ್. ಏನು ಮಾಡ್ತಾ ಇದ್ದಾನೆ, ಅಬ್ಸರ್ವೇಷನ್ಸ್ ಅಷ್ಟೇ. ಅಫೆಕ್ಷನ್, ವಾತ್ಸಲ್ಯ ಇರಬೇಕು, ಪ್ರೀತಿ ಇರಬೇಕು. ಪ್ರೀತಿ ಅತಿ ಆಗಬಾರ್ದು, ವಾತ್ಸಲ್ಯ ಇರಬೇಕು. ವಾತ್ಸಲ್ಯ ಅಂದರೆ ಏನು? ಮಗುವಿನ ಏನು ಅಪೇಕ್ಷೆ ಪಡೆ. ಒಂದು ತಾಯಿ ಮಗುವಿಗೆ ತನ್ನ ಮೊಲೆಹಾಲನ್ನು ಉಣಿಸ್ತಾಳೆ, ಯಾಕೆ? ಯಾವ ಅಪೇಕ್ಷೆ ಇಲ್ಲದೆ. ಆ ವಾತ್ಸಲ್ಯ ಮಕ್ಕಳ ಹತ್ರ ಇರಬೇಕು. ನಂತರ ಎಪ್ರಿಷಿಯೇಟ್ ಬೇಕು. ಒಂದು ಕೆಲಸ ಮಾಡಿದಾಗ ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಅವನಿಗೆ ಮಾತು ಹೇಳುವಂಥದ್ದು. ನಮಗೆ ಪುರುಸೊತ್ತುಂಟಾ? ಪುರುಸೊತ್ತುಂಟಾ ಹೇಳಿ? ಎಲ್ಲ ಪುರುಸೊತ್ತುಂಟು ನಿಮ್ಮ ಮಕ್ಕಳು. ನೋಡಿ, 4 ಟಿ ಇದು 3 ಹೇಳಿದಲ್ಲ, ಅಟೆನ್ಷನ್, ಅಫೆಕ್ಷನ್, ಎಪ್ರಿಷಿಯೇಟ್. ಇದರೊಟ್ಟಿಗೆ 4 ಟಿ ನಿಮ್ಮ ಹತ್ರ ಇರಲಿ. 4 ಟೀಗಳು. ಚಾಗುಳಿಯ ಟೀ ಅಲ್ಲ, ಟೀ ಅಂದರೆ ಸ್ಪೆಲ್ಲಿಂಗ್ ಟೀ. ಒಂದು, ನಿಮ್ಮ ಹತ್ರ ಮಕ್ಕಳಿಗೆ ಟೈಮ್ ಇರಲಿ. ಟೈಮ್, ಒಂದು ಟಚ್, ಒಂದು ಟ್ರೂತ್ ನಿಮ್ಮ ಹತ್ರ ಇದ್ದಾಗ ಆ ಮಗುವಿಗೆ ನೀವು ಏನಾದರೂ ಕೊಡ್ತೀರಂತ ಅರ್ಥ. ಏನು ಮಕ್ಕಳ ಹತ್ರ 4 ಟಿ ಹೇಳಿದೆ. ಏನು 4 ಟಿ? ಒಂದು ಟೈಮು, ಒಂದು ಟಚ್, ಒಂದು ಟ್ರಸ್ಟ್, ಮತ್ತೊಂದು ಟಾಕ್. ನೀವೆಲ್ಲ ಪ್ರಶ್ನೆ ಮಾಡಿ, ನೀವೆಲ್ಲ ಒಂದು ಪ್ರಶ್ನೆ ಕೇಳ್ತೇನೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಹತ್ರ, SLC ಮಕ್ಕಳ ಹತ್ರ ನೀವು 24 ಗಂಟೆಯಲ್ಲಿ ಯಾವಾಗ ಮಾತನಾಡಿದ್ದೀರಿ? 10 ನಿಮಿಷ ಮಾತಾಡಿದವರು ಕೈ ಮಾಡಿ. 10 ನಿಮಿಷ ಮಾತಾಡಿದ್ರು ನಿಮ್ಮ ಮನೆ, ಬೇರೆ ಅಲ್ಲ, ಶಾಲೆಯ ಬಗ್ಗೆ 10 ನಿಮಿಷ ಮಾತಾಡಿದವರು. 10 ನಿಮಿಷ. ಅರ್ಧ ಗಂಟೆ ಮಾತಾಡಿದವರು ಕೈ ಮೇಲೆ ಬಂತು, ಗೊತ್ತಿಲ್ಲ ಸತ್ಯ. ಆದರೆ ತುಂಬ ಜನ ಕೈ ಕೆಳಗೆ. ನೋಡಿ, ನೀವು ಮಕ್ಕಳಿಗೆ ಟೈಮ್ ಕೊಡಿ, ಮಕ್ಕಳಿಗೆ ಮಾತಾಡಲಿಕ್ಕೆ ಟೈಮ್ ಕೊಡಿ. ಅವರ ಹತ್ರ ಮಾತಾಡಿ, ಅವರಿಗೆ ಸಮಯ ಕೊಡಿ, ಇಲ್ಲಾಂದರೆ ಆಗುವುದಿಲ್ಲ. ಆದ್ದರಿಂದ ಅವರನ್ನು ಟಚ್. ಒಳ್ಳೆಯ ಹುಡುಗ, ಒಳ್ಳೆಯವನು, ಪ್ರೀತಿ ಇರಬೇಕಪ್ಪ. ಅಪ್ಪ ಮಕ್ಕಳಿಗೆ ಸಂಬಂಧ, ಗೌರವ ಇರಬೇಕು, ಅದು ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು. ಇದು ನನ್ನ ಅಪ್ಪ, ಅಭಿಮಾನ ಇರಬೇಕು, ಒಟ್ಟಿಗೆ ನಮಾಜಿಗೆ ಹೋಗುವುದು ಇರಬೇಕು. ಈ 4 ಟೀಗಳನ್ನು ಮರೆತು ಬಿಡಬೇಕು. ಆವಾಗ ನಿಮ್ಮ ಜೊತೆಯಲ್ಲಿ ಅವರು ಒಳ್ಳೆಯ ಒಂದು ಗೌರವವನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದು ಇದಕ್ಕೆ ಪುನಶ್ಚೇತ. ಇಲ್ಲದಿದ್ದರೆ ಇವತ್ತು ಹೇಳಿದರು, ಅನಿಫಾಜ್ ಅವರು ಹೇಳಿದರು, ಎಲ್ಲ ಕಲಿತವರೆಲ್ಲ ಹಾಳಾಗುವುದಂತ. ಇವತ್ತು ಹೈಸ್ಕೂಲ್, ಕಾಲೇಜಿಗೆ ಬೇಡ, ಹೈಸ್ಕೂಲಿಗೆ ಬಂತು ಕೂಲ್ ಲಿಪ್ ಅಂತ ಉಂಟು. ಕೂಲ್ ಲಿಪ್ ಗೊತ್ತಾ ಸರ್? ಕೂಲ್ ಲಿಪ್ ಅಂತ ಒಂದು ಬಂದಿದೆ ಈಗ.
ಅದನ್ನು ಇಲ್ಲಿಡುವುದು. 1 ರೂಪಾಯಿ ಕಾಣಬೇಕು, ಒಂದು ಪ್ಯಾಕೆಟ್ಗೆ 10 ರೂಪಾಯಿನ, ನಿಮ್ಗೆ ಗೊತ್ತಿಲ್ಲ ನೋಡಿ, ಇಟ್ಕೊಂಡ್ರೆ ಸಾಕು. ಅವರು ಒಂದು ಟೀಚರಿಗೆ ಕಳಿಸ್ತಾರೆ, ಮನೆಯವರು ಕಳಿಸ್ತಾರೆ, ಕೂಲಿಪ್ ಅಂತ, ಗೊತ್ತಿಲ್ಲ ನಮಗೆ. MDM ಎಲ್ಲ ಮತ್ತೆ ಬಿಡಿ, ಕಾಲೇಜಿಗೆ ಹೋದಾಗ ಬರ್ತದೆ. ಏನು ಕಾರಣ? ಎಜುಕೇಷನ್. ನಾವು ಇವತ್ತು ಮಾರ್ಕೆಟಲ್ಲಿ ಬಾಳೆಹಣ್ಣು, ಮಾವಿನ ಹಣ್ಣು ಮಾಡ್ತೇವಲ್ಲ, ನಿಜವಾದ ರಿಯಲಿ ಹಣ್ಣು ಅದು ಹೇಳಿ? ಅದನ್ನು ತಿಂದರೆ ರೋಗ ಬರುತ್ತೆ. ನಮ್ಮ ಇವತ್ತು ಕೂಡ ಶಿಕ್ಷಣದಲ್ಲಿ ಎಲ್ಲ ಪಾಸ್. ಈಗ ಪಾಸಾಗಿ ಇನ್ನೂ ಸುಲಭ, ನೀವು ತಲೆಬಿಸಿ ಮಾಡಬೇಡಿ, ನಿಮ್ಮ ಮಕ್ಕಳೆಲ್ಲ ಪಾಸು. ಈ ಸಲ ಸರ್ಕಾರ ಎಷ್ಟು 13 ಮಾರ್ಕ್, ಎಷ್ಟು ಮಾರ್ಕು ಮೇಡಮ್? 13 ಎಷ್ಟು ಮಾರ್ಕ್ ಈ ಸಲ ಪಾಸಿಗೆ? 13 ಮಾರ್ಕ್. ಹೇಳಿ ಅಲ್ಲ, ನಾನು ಹೇಳ್ತೇನೆ, ನೀವು ಹೆದರಬೇಡಿ, ಹೇಳಿ, ಸತ್ಯ ಹೇಳಿ. ಸತ್ಯ ಏನು ಹೇಳಿದ್ರು ಸತ್ಯವೇ, ಸುಳ್ಳು ಆಗಲ್ಲ. ನೋಡಿ, ನೀವು ಮಕ್ಕಳಿಗೆ ಪಾಸ್ ಎಂಬುದು ಖಂಡಿತವಾಗಿ ಸುಲಭ ಇದೆ, ಪಾಸ್ ಆಗಲಿಕ್ಕೆ ಕಷ್ಟ ಇಲ್ಲ. ನೀವು ಅದಕ್ಕೆ ಬೇಕಾದ ಅವಕಾಶವನ್ನು ಕೊಡಿ. ಮಕ್ಕಳಿಗೆ ಪಾಸಾಗು ಅಂತ ಹೇಳಬೇಡಿ, ಪಾಸಾಗು ಅಂತ ಹೇಳಬೇಡಿ. ದಿಸ್ ಇಸ್ ನೆಗೆಟಿವ್. ನೀವು ಮಕ್ಕಳಿಗೆ ಹೇಳಿ, ನೀನು ಓದು, ನೀನು ಚೆನ್ನಾಗಿ ಓದು, ಎಲ್ಲವನ್ನೂ ಓದು, ಒಂದೂ ಬಿಡಬೇಡ, ಶಾಲೆಗೆ ಸರಿಯಾಗಿ ಹೋಗು, ಅಧ್ಯಾಪಕರು ಹೇಳಿದಾಗ ಕೇಳು. ಗುರಿ ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕು. ನಿನ್ನ ಗುರಿ ಏನಿದೆ ಅದು ನಿನ್ನ ಪಾಸ್ ಆಗಬೇಕು, ಅದಕ್ಕಾಗಿ ನೀನು ಓದು. ಗುರುಗಳು ನಿಮ್ಮ ಜೊತೆಯಲ್ಲಿದ್ದಾರೆ, ಅವರಿಗೆ ಕೊಡ್ತಾರೆ. ಆದ್ದರಿಂದ ಅಷ್ಟು ಮಾಡಿದರೆ ಓದ್ತಾರೆ. ನಮ್ಮ ತಲೆಯಲ್ಲಿ ರ್ಯಾಂಕು ಪಾಸುಗಳಿಗೆ ಹೋಗ್ತದೆ. ಮಕ್ಕಳಿಗೆ ಚೆನ್ನಾಗಿ ಓದಪ್ಪ, ಎಲ್ಲವನ್ನೂ ಓದು, ಹೇಗೆ ಓದು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವರು ಟಿಪ್ಸ್ ಕೊಡ್ತಾರೆ. ಒಂದೊಂದು ಪ್ರಶ್ನೆಯನ್ನು ಓದು, ದಿವಸಕ್ಕೆ 2 ಪ್ರಶ್ನೆ ಓದು, 1 ಲೆಕ್ಕ ಮಾಡು, ಎಲ್ಲ ಟಿಪ್ಸ್ ಹೇಳಿಕೊಡ್ತಾರೆ. ಸೈಯದ್ ಮದನಿ ಚಾರ್ಟರ್ಡ್ ಟ್ರಸ್ಟ್ನಲ್ಲಿರುವಂಥ 5 ಶಾಲೆಗಳು ಏನಿದೆ ಅದರೆಲ್ಲ ಮುಖ್ಯಸ್ಥರು ಕೂಡ ಬಹಳ ಬುದ್ಧಿವಂತರು. ಯಾರಿಗೆ ಯಾವ ರೀತಿಯಲ್ಲಿ ಮಾಡಿ ಮಾರ್ಕ್ ತೆಗಿಬೇಕು, ಪಾಸಾಗಿ ಅವರು ಕಷ್ಟಪಡುವುದಿಲ್ಲ. ನಿಮ್ಮ ಸಹಕಾರ ಮಾತ್ರ ಬೇಕು. ನಿಮ್ಮ ಸಹಕಾರ ಏನಿದೆ ಅದು ಬೇಕು. ಆ ಸಹಕಾರ ಸಿಕ್ಕಿದೆ, ನಿಮ್ಮಲ್ಲಿ ಉದಾಸೀನತೆ ಇದ್ದರೆ ಸಾಧ್ಯತೆ. ಆದ್ದರಿಂದ ರ್ಯಾಂಕು ಪಾಸನ್ನು ಬದಿಯಲ್ಲಿಟ್ಟು ಮಕ್ಕಳಿಗೆ ನಿಜವಾದ ಮೌಲ್ಯವನ್ನು ಬೋಧಿಸಿದಾಗ ನಿಜವಾಗಿ ಅವರು ಒಂದು ರೀತಿಯಲ್ಲಿ ಸರಿಯಾಗುವ ಚಾನ್ಸಸ್ ತುಂಬ ಜಾಸ್ತಿ. ಆದ್ದರಿಂದ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ಹೇಗೆ ಆರೋಗ್ಯಕರವಾಗಿ ಬೆಳೆಸಿದರೆ, ಆರೋಗ್ಯಕರವಾದ ವಾತಾವರಣ ನಿರ್ಮಿಸಿದರೆ ಅದು ಸಾಧ್ಯ ಇದೆ. ನಿಮ್ಮ ಮಾತುಗಳು ಮಕ್ಕಳ ಮನಸ್ಸನ್ನು ಅದು ಬದುಕಿಸುವಂತಿರಬೇಕು. ಪಾಸಿಟಿವ್ ಹೇಳಿದ್ರಲ್ಲಾಗ, ನಿಮ್ಮ ಮಾತು ಮಕ್ಕಳ ಮನಸ್ಸನ್ನು ಸಾಯಿಸುವಾಗಿರಬಾರ್ದು, ಬದುಕಿಸುವಾಗಿರಬೇಕು. ನಿಮ್ಮ ಪ್ರೀತಿಯ ನೋಟ ಉಂಟಲ್ಲ, ಅದು ಮನಸ್ಸಿಗೆ ಶಾಂತಿ ಕೊಡುವ ರೀತಿಯಲ್ಲಿರಬೇಕು. ನೀವು ಮಾಡುವ ಕೆಲಸ ನಿಮ್ಮ ಆತ್ಮ ಮೆಚ್ಚುವಂತಿರಬೇಕು. ಬದುಕೇ ನಿಮ್ಮನ್ನು ನೋಡಿ ನಗಬೇಕು, ಓಹ್ ಎಷ್ಟು ಒಳ್ಳೆ ಲೈಫಪ್ಪ ಅಂತ. ಆದ್ದರಿಂದ ನೀವು ಇಷ್ಟು ಮಾಡಿದರೆ ಖಂಡಿತವಾಗಿ ಕೂಡ ಯಶಸ್ವಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಫೇಲ್ ಅಂತ ಹೇಳ್ಬೇಡಿ, ಎಲ್ಲ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ, ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ. ಪಾಸ್ ಆಗೋದು ದೊಡ್ಡ ವಿಷಯ ಇಲ್ಲ. ಆದರೆ ಹಿಂದಿದ್ದನ್ನು ನೆನಪು ಮಾಡಿಬಿಡಿ ಅವರಿಗೆ, ನೀನು ಫೇಲ್ ಅಲ್ವಾ, ಫೇಲ್ ಆಗ್ತೀಯಲ್ಲ ಹೇಳಬೇಡಿ, ನೀನು ಪಾಸ್ ಆಗ್ತಿ, ಓದಲಿಕ್ಕೆ ಏನು ಮಾಡಬೇಕು ಅದನ್ನು ಓದು. ನಾವು ನೀವೆಲ್ಲ ತಪ್ಪು ಮಾಡ್ತೀವಿ. ಗೊತ್ತಿಲ್ಲ, ಮಕ್ಕಳು ಓದಲಿಕ್ಕೆ ಕೂತ್ಕೊಂಡಾಗ ಓದುತ್ತಿಲ್ಲ, ಓದಿದಾಗ ಮಕ್ಕಳಿಗೆ ಏನು ಮಾಡ್ತೀರಿ ನೀವು? ಹೊಡೀತೀರಿ ಅಲ್ವಾ? ಯಾಕೆ ಮಗುವಿಗೆ ಉಳುವುದು? ನಾವು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ. ಕುದುರೆ ಗಾಡಿಯ ಮೇಲೆ ಹೋಗ್ತೇನೆ, ಕುದುರೆ ಗಾಡಿ ಉಂಟು. ಕುದುರೆ ಗಾಡಿಯಲ್ಲಿ ನಾನು ಹೋಗ್ತಾ ಇರುವಾಗ ಗಾಡಿ ಹೋಗುವುದಿಲ್ಲ ಮುಂದೆ. ಈಗ ಅವನೇನು ಮಾಡಬೇಕು? ಈಗ ಯಾರಿಗೆ ಹೊಡಿಬೇಕು? ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ದೇನೆ, ಕುದುರೆ ಗಾಡಿ ಗಾಡಿ ಸ್ಪೀಡ್ ಹೋಗುವುದಿಲ್ಲ, ಸ್ಪೀಡ್ ಹೋಗಬೇಕು. ಅವ ಏನು ಮಾಡಬೇಕು? ಕುದುರೆ ಸವಾರ ಯಾರಿಗೆ ಹೊಡಿಬೇಕು? ಕುದುರೆಗೆ ಹೊಡಿಬೇಕಲ್ಲ, ಗಾಡಿಗೆ ಹೊಡೆದ್ರೆ ಹೋಗ್ತದಾ? ನಾವಿಲ್ಲಿ ಮಗು ಓದುವುದಿಲ್ಲ, ಓದಿದಾಗ ಓದಂತೇಳಿ ಯಾರಿಗೆ ಹೊಡಿತೇವೆ? ಮಗುವಿಗೆ. ಓದದ್ದು ಯಾವುದು? ಅವನ ಮನಸ್ಸು ಓದುವುದಿಲ್ಲ, ಅವಲ್ಲಿ ಕೂತಿದ್ದಾನೆ. ಹಾಗಾದ್ರೆ ಹೊಡಿಬೇಕಾದ ಯಾವುದಕ್ಕೆ? ದೇಹಕ್ಕ ಮನಸ್ಸಿಗೆ ಹೊಡಿಗೆ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಮನಸ್ಸಿಗೆ ಹೊಡಿಲಿಕ್ಕೆ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾವು ಹೊಡೆದ ಕೂಡಲೇ ಸರಿ ಆಯ್ತಂತ ಮಾನಸಿಕವಾಗಿ ಸಿದ್ಧಗೊಳಿಸಿ. ಯಾಕೆ ಓದ್ತಾ ಇಲ್ಲ? ಅವನಿಗೆ ಅರ್ಥವೇ ಆಗುವುದಿಲ್ಲ ಅದು ಓದುವುದಿಗೆ. ಮತ್ತೆ ಅದನ್ನು ತಿಳ್ಕೊಳ್ಳಿ, ಆ ರಹಸ್ಯವನ್ನು. ಆದ್ದರಿಂದ ಮನಸ್ಸನ್ನು ತಿಳಿದುಕೊಳ್ಳುವಂಥ ರಕ್ಷಕರು ನೀವಾಗಬೇಕು. ಆವಾಗ ಮಾತ್ರ ಅದು ಸಾಧ್ಯತೆ ಇದೆ. ಆದ್ದರಿಂದ ನಾವು ಹಿಂಜರಿಟ್ಟು ಪಟ್ಟುಕೊಳ್ಬೇಕು. ಕೆಲವರಿಗೆ ಮನಸ್ಸಲ್ಲಿದೆ, ಸೈಯದ್ ಮದನಿ ಚಾರ್ಟರ್ಡ್ ಟ್ರಸ್ಟ್ ಒಂದು ಶಾಲೆ ಅಲ್ಲ, ಅದೆಂಥ ಶಾಲೆ, ಫೋನೊಂದು ಯಾರು ಕೊಡ್ತೇನೆ, ಪಂದಿಂದ ಯಾರು ಕೊಡ್ತೇನೆ, ಫೀಸ್ ಗಿಟ್ಟೆ ಹೀಗೆ ಅಂತಾರೆ. ಅಂದರೆ ನಮಗೆ ಆ ಥರದ ಒಂದು ಜಿಗುಪ್ಸೆ ಇದೆ. ನಮ್ಮ ಮೇಲೆ ನಮಗೆ ಅಭಿಮಾನ ಇಲ್ಲ, ಆತ್ಮವಿಶ್ವಾಸ ಇಲ್ಲ, ನಮ್ಮ ಟ್ರಸ್ಟ್ನ ಬಗ್ಗೆ ಇಲ್ಲ, ನಮ್ಮ ಶಾಲೆಯ ಬಗ್ಗೆ ಇಲ್ಲ. ರಸೂಲ್ ಅವರ ನರಸಿಂಹರವರು ಅಥವಾ KMK ಅವರ ಶಾಲೆ ಎಂತ ಕಲಿಸ್ತಾರೆ? ಅದೆಲ್ಲ ಪ್ರಶ್ನೆ. ಇದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ, ಶಾಲೆ ಬಗ್ಗೆ ತುಂಬಿ, ಮಕ್ಕಳ ಬಗ್ಗೆ ತುಂಬಿ. ಆತ್ಮವಿಶ್ವಾಸ ಇಲ್ಲದಿದ್ದರೆ ಅದು ನನ್ನ ಲೆಕ್ಕದಲ್ಲಿ ಒಂದು ಲೈಟ್ ಕಂಬ ಇದ್ದಾಗ. ಆತ್ಮವಿಶ್ವಾಸ ಲೈಟ್ ಕಂಬಿಗೆ ಇಲ್ಲ. ಪಕ್ಕದಲ್ಲಿ ಒಂದು ಗಿಡ ನೆಡಿ, ಅದಕ್ಕೊಂದು ಬೇರು ಉಂಟು. ಆ ಬೇರು ಅಂದರೆ ಆತ್ಮವಿಶ್ವಾಸ. 5 ವರ್ಷ ಆದ್ಮೇಲೆ ಗಿಡ ಎತ್ತರಗುವುದು. ಆ ಲೈಟ್ ಕಂಬದಲ್ಲಿ ಬೇರಿಲ್ಲ ನೋಡಿ, ಅದು 10 ವರ್ಷ ಆದರೂ ಅಷ್ಟೇ ಇರ್ತದೆ, ಬೆಳೆಯುವುದೇ ಇಲ್ಲ.
ಆದ್ದರಿಂದ ಆತ್ಮವಿಶ್ವಾಸ ಇಲ್ಲದಿದ್ದರೆ ನಿಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಆತ್ಮವಿಶ್ವಾಸ ಉಂಟಾ, ಖಂಡಿತ ಮಕ್ಕಳು ಎಷ್ಟು ಸಲ ಬೇಕಾದರೆ ಫೇಲ್ ಆಗಿ ಅದ್ಭುತವನ್ನು ಸಾಧಿಸ್ತಾನೆ. ನಾನೇನು SLCಯಲ್ಲಿ ರ್ಯಾಂಕ್ ಪಡಿಲ್ಲ, ನಾನು ಜಸ್ಟ್ ಪಾಸ್, ಗೊತ್ತಾ? ನಾನು BEdಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿದೆ. ಇವೆಲ್ಲ ಅಷ್ಟೇ. ಎಷ್ಟು ಸಾಧನೆ ಮಾಡಿದ್ದಾರೆ. ಈಗ KMK ಮಂಜನಾಡಿಯವರು ಎಷ್ಟು ಪ್ರಶಸ್ತಿ ತಗೊಂಡರು, ಅವರ ಹತ್ರ ಕೇಳಿ, ಅವರು SLC ಡಿಸ್ಟಿಂಕ್ಷನ್ ಕೇಳಿ, ನನಗೆ ಗೊತ್ತು. ಆದ್ದರಿಂದ ಈ ಪಾಸ್ ಬೇರೆ ಲಕ್ಕರಿ, BP ಮತ್ತು ಇದೆಲ್ಲ ಉಂಟಲ್ಲ, ನಂಬರ್ ಬರ್ತಲ್ಲ, BP ಹೆಚ್ಚು ಕಮ್ಮಿ ಅಂತ, ಅದು ನಂಬರ್ಸ್ ಓನ್ಲಿ, ನಿಮ್ಮ ಎದುರಿಸುವುದಷ್ಟೇ ಡಾಕ್ಟ್ರು. ಅದೆಲ್ಲ ನಂಬರ್ಸ್ ಅದು ಬೇಡ. ನೀವು ಮಕ್ಕಳನ್ನು ಓದಲಿಕ್ಕೆ ಮೌಲ್ಯವನ್ನು ಕಲಿಸಿ, ಅದನ್ನು ಮಾಡಿದರೆ ಖಂಡಿತ ಅವನು ಫಲಪ್ರದವಾಗುವುದರಲ್ಲಿ ಯಾವುದೇ ಯಾಕೆಂದರೆ ಹಿಂದಿನ ಚರಿತ್ರೆ ನೋಡಿ, ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷ, ಕುರಿ ಕಾಯುವನು ಅಮೆರಿಕದ ಅಧ್ಯಕ್ಷ. ಬೇಡ, ನಮ್ಮ ಊರಿಗೆ ಬರೋಣ. APJ ಅಬ್ದುಲ್ ಕಲಾಂ ರಾಮೇಶ್ವರದಲ್ಲಿ ಹುಟ್ಟಿದವರು. ಎಲ್ಲಿ ಹುಟ್ಟಿದವರು? ಬೆಸ್ತರ ಮನೆಯಲ್ಲಿ ಹುಟ್ಟಿದವರು. ಕೂತ್ಕೊಳ್ಳಿಕ್ಕೆ ಬೆಂಚ್ ಇರಲಿಲ್ಲ, ನೆಲದ ಮೇಲೆ ಹೊಯ್ಗೆ ಮೇಲೆ ಕುಳಿತುಕೊಂಡವ. ಅವರು ಒಬ್ಬರು ಸೈಂಟಿಸ್ಟ್ ಆಗಿ ರಾಷ್ಟ್ರಪತಿ ಆದರು. ಒಂದು ಸಲ ಸೈಂಟಿಸ್ಟ್ ಆದ ನಂತರ ಒಂದು ಸಲ 15 ದಿವಸ ರಜೆ ಹಾಕಿದರು. 15 ದಿವಸ ರಜೆ ಹಾಕಿದರು ಸೈಂಟಿಸ್ಟ್ ಅಬ್ದುಲ್ ಕಲಾಂ. ನಾವು ಅವ್ರ ಮತ್ತೆ ಬಂದರು, ಏನು ರಜೆ ಹಾಕಿದ್ದು? ರಜೆ ಹಾಕಿದ್ದೇನಿಲ್ಲ, ನನ್ನ ಅಣ್ಣ ಹುಷಾರಿಲ್ಲ, ಅದಕ್ಕೆ ರಜೆ ಹಾಕಿ ಮನೆಗೆ ಹೋದ್ದು. ಅಣ್ಣನಿಗೇನು? ನನಗೆ ಹುಷಾರು, ಅದಕ್ಕೆ ನೀನು ಏಕೆ ಹೋದ್ದು? ಅಣ್ಣನಿಗೆ ಪೇಪರ್ ಮಾಡುವ ಕೆಲಸ ಮನೆಗೆ, ಅದಕ್ಕೆ ಮನೆಗೆ ಪೇಪರ್ ಮಿಸ್ ಆಗಬಾರ್ದಲ್ಲ, ಅದಕ್ಕೆ ಅವನು ಪೇಪರ್ ಹಾಕಲಿಕ್ಕೆ ಹೋದ್ದು. ನೋಡಿ, ಶಿಕ್ಷಣ ಅದು. ಇವತ್ತು ಶಿಕ್ಷಣ ಕಡದೆ ನನ್ನ ಹತ್ರ ದಾರ್ಲಗಡ್ಡೆಗೆ ಬನ್ನಿ, MBBS ಸ್ಟೂಡೆಂಟ್ ಕೈಯಲ್ಲಿ ಒಂದು ಬಾಟ್ಲಿ, ಒಂದು ಸಿಗರೇಟ್. ದಿಸ್ ಇಸ್ ದ ಕ್ವಾಲಿಫಿಕೇಶನ್ ಆಫ್ ಟುಡೇಸ್. ಮೌಲ್ಯಗಳು ಇಲ್ಲ. ಇನ್ನೊಂದು ಕೇರಳದ ಹುಡುಗನ ಕಥೆ ಹೇಳ್ತೀನಿ ಕೇಳಿ. ಕೇರಳದಲ್ಲಿ ಹುಡುಗ ಶಾಲೆಗೆ ಬರ್ತಾ ಇದ್ದ, ಭಾರಿ ದೂರದಿಂದ, ತುಂಬ ನಡ್ಕೊಂಡು ಬರಬೇಕು. ಮೊದಲು ಭಾರಿ ಸ್ಟ್ರಿಕ್ಟ್ ಇತ್ತು. ಒಂದು ಕ್ಲಾಸ್ ನಡೀತಾ ಇರುವಾಗ ಅಲ್ಲಿ ಫಸ್ಟ್ ಪೀರಿಯಡ್ ಮ್ಯಾಥ್ಸ್, ಸ್ಟ್ರಿಕ್ಟ್ ಅಲ್ಲ, ಮ್ಯಾಥ್ಸ್ ಭಾಳ ಕಷ್ಟ. ಫಸ್ಟ್ ಪೀರಿಯಡ್ ಮ್ಯಾಥ್ಸ್. ಈ ಹುಡುಗ ಅರ್ಧ ಗಂಟೆ ಲೇಟ್. ಮಾಸ್ಟ್ರಿಗೆ ಸಿಟ್ಟು ಬಂದು, ಗೆಟ್ ಔಟ್, ಹೊರಗೆ ಹಾಕಿ ಪಾಪ ಅವನು ಕಿಟಿಕಿ ಹೊರಗೆ ಹಾಕಿ ಅಲ್ಲೇ ಇದ್ದ, ಕೂತ್ಕೊಂಡಿದ್ದ, ಅಲ್ಲೇ ಕ್ಲಾಸ್ ನೋಡ್ತಾ ಇದ್ದ ಕಿಟಿಕಿಯಿಂದ. ಇವರು ಹೊರಗೆ ಬಂದರು ಕ್ಲಾಸಿನ. ಏನು ಲೇಟ್ ಅಂತ ಕೇಳಿದ್ರು. ಸ್ವಲ್ಪ ಲೇಟ್ ಆಗಿ ಸರ್, ನಾನು ಪುಸ್ತಕ ಕೊಡೋದಿಲ್ಲ. ಪುಸ್ತಕ ನೋಡುವ ಅವರು ಬರೆದೆಲ್ಲ ನೋಟ್ಸ್ ಬರೆದಿದ್ದಾನೆ. ಕ್ಲಾಸಿನ ಒಳಗೆ ಏನೆಲ್ಲ ಪಾಠ ಮಾಡಿದ್ದಾರೆ ಆ ಲೆಕ್ಕ ಅದೆಲ್ಲ ಬರೆದಿದ್ದಾನೆ. ಇವರಿಗೆ ಆಶ್ಚರ್ಯ ಆಯಿತು. ಒಳಗೆ ಕೂತವ್ರು ಕೂಡ ಇಷ್ಟು ಲೆಕ್ಕ ಮಾಡಲಿಲ್ಲ, ಹೊರಗೆ ಕುಳಿತುಕೊಂಡೆ ಈ ಹುಡುಗ ಇಷ್ಟೆಲ್ಲ ಲೆಕ್ಕ ಮಾಡಿದ್ದಾನಲ್ಲ ಇವ. ಆಯ್ತಪ್ಪ ಬಾಯ್, ನೀನು ಏನು ಲೇಟ್ ಏನಕ್ಕೆ? ಲೇಟು, ಅಮ್ಮ ಹುಷಾರಿಲ್ಲ ಸರ್, ನನ್ನ ಅಮ್ಮ ಹುಷಾರಿಲ್ಲ, ತುಂಬ ದಿವಸ ಆಯಿತು. ಆದ್ದರಿಂದ ಅಮ್ಮನಿಗೆ ಅಡುಗೆ ಎಲ್ಲ ಮಾಡಿ ಇಟ್ಟು ಬರಬೇಕು. ಅಮ್ಮನಿಗೆ ನೀರು ತರಲಿಕ್ಕೆಲ್ಲ ಆಗೋದಿಲ್ಲ, ಬೇರೆಯವರು ಯಾರು ನಮ್ಮ ಮನೆಗೆ ಬರೋದಿಲ್ಲ, ಬೇರೆಯವರು ನಮ್ಮ ಹತ್ರ ಮಾತಾಡೋದಿಲ್ಲ, ಬೇರೆಯವರು ನಮ್ಮನ್ನು ಮುಟ್ಟುವುದಿಲ್ಲ, ಈ ರೀತಿಯಲ್ಲಿದ್ದಾರೆ. ಅದು ನಾನು ಅಡುಗೆ ಮಾಡಿ ನೀರೆಲ್ಲ ತಂದು ಅಡುಗೆ ಮಾಡಿ ಕೊಟ್ಟು 6 ಕಿಲೋಮೀಟ್ರ್ ಓಡಿ ಬರುವಾಗ, ಸರ್ ಲೇಟ್ ಆಯಿತು ಸರ್ ಅಂತ ಹೇಳ್ತಾರೆ. ಅಯ್ಯೋ ಹೌದಾ? ಮಾಸ್ಟರ್ ಕಣ್ಣಲ್ಲಿ ನೀರು ಬಂತು. ಅವರು ಭಾವಕರಾದರು. ಅಯ್ಯೋ ಹೌದಾ, ಸರಿಯಪ್ಪ, ನಾಳೆಯಿಂದ ನೀನು ಎಷ್ಟು ಲೇಟ್ ಆದರೂ ಅಡ್ಡಿಲ್ಲ, ನಮ್ಮ ಕ್ಲಾಸ್ ಒಳಗೆ ಬಂದು ಕೂತ್ಕೋ ಅಂತ ಹೇಳಿಬಿಟ್ಟು ನಾಳೆಯಿಂದ ಅವರು ಕ್ಲಾಸಲ್ಲಿ ಕೂತಿಲ್ಲ. ಯಾರವರು ಗೊತ್ತಾ? IFS ಓದಿ ಅಮೇರಿಕಾಗೆ ಹೋಗಿ ಭಾರತ ರಾಯಭಾರಿಯಾಗಿ, ಭಾರತ ಉಪರಾಷ್ಟ್ರಪತಿಯಾಗಿ, ಭಾರತ ರಾಷ್ಟ್ರಪತಿಯಾದಿಂದ KR ನಾರಾಯಣರವರು. ನೋಡಿ, ಆತ್ಮವಿಶ್ವಾಸವನ್ನು ಕುಳಿಸಿ ನಿಮ್ಮ ಮಕ್ಕಳಿಗೆ ಅದನ್ನು ಕೊಡಿ. ಪಾಸ್ ಆಗ್ತಿ, ನನ್ನ ಮಗ ನೀನು ಓದಲಿಕ್ಕೆ ಅವಕಾಶ ಕೊಡಿ. ಆತ್ಮವಿಶ್ವಾಸ ಎಂಬುದು ಬಹಳ ಮುಖ್ಯ. ಆತ್ಮವಿಶ್ವಾಸ ಇದ್ದರೆ ನಮಗೆ ಎಷ್ಟು ಒಂದು 60 ವರ್ಷ ಆಯಿತು. ನೀವು ಆಲೋಚನೆ ಮಾಡಿ, ಹಳೆ ಕಟ್ಟಡದಲ್ಲಿ ಬಿರುಕಿರ್ತದೆ, ಅಲ್ಲಿ ನೋಡಿದರೆ ಬಳ್ಳಿ ಹೋಗುವುದು, ಬಳ್ಳಿ ಹಳೆಯ ಕಟ್ಟಡದಲ್ಲಿ ಬಳ್ಳಿ ಹೋಗ್ತದೆ. ಕೆಲವೊಮ್ಮೆ ಕಾಂಕ್ರೀಟ್ ಹಾಕಿದಲ್ಲಿ ಸ್ವಲ್ಪ ಗ್ಯಾಪ್ ಇರ್ತದೆ, ಅಲ್ಲಿ ಕೆಲವೊಮ್ಮೆ ಹುಲ್ಲು ಹೀಗೆ ಬೆಳೀತದೆ. ನೋಡಿ, ಆಲೋಚನೆ ಮಾಡಿ, ಆ ಬಳ್ಳಿಗೆ ಯಾರು ಬೀಜ ಹಾಕಿದ್ದು? ಅದು ಯಾವುದು ಹಕ್ಕಿಗಳ ಇಕ್ಕೆಯಿಂದವೋ ಆಗಿರ್ಬೋದು, ಯಾರು ನೀರು ಮತ್ತು ಗೊಬ್ಬರ ಹಾಕಿದ್ದು ಗಾಳಿಯಿಂದ ಬಂದಂಥದ್ದಾಗಿರ್ಬೋದು, ಅಥವಾ ಇಲ್ಲಿ ಕಾಂಕ್ರೀಟ್ನಲ್ಲಿ ಚಪ್ಪಲ್ ನಡಿಯಲಿದ್ದ ಮಣ್ಣನ್ನು ಅದು ಹೀರಿಕೊಂಡು ಗೊಬ್ಬರವಾಗಿ ಮಾಡಿ ನೀರಾಗಿ ಅದು ಜೀವ ಮೊಳಕೆ ಹೊಡೆಯಿತು. ನೋಡಿ, ಅದು ಯಾಕೆ ಮೊಳಕೆ ಹಿಡಿದು? ಅದರ ಆತ್ಮವಿಶ್ವಾಸ, ಬದುಕಬೇಕೆಂಬಂಥ ಆತ್ಮವಿಶ್ವಾಸ. ಅದರಲ್ಲಿದ್ದ ಆತ್ಮವಿಶ್ವಾಸ ನಮ್ಮ ಮಕ್ಕಳಿಗಿಲ್ವಾ, ನಮ್ಮ ಹೆತ್ತವರಿಗಿಲ್ವಾ? ಆತ್ಮವಿಶ್ವಾಸದಿಂದ ಅದು ಬೆಳೀತು. ಎಷ್ಟು ದಿವಸ ಬದುಕಿತ್ತು? 4 ದಿವಸ ಸತ್ತೋಗ್ತದೆ, ಅದು ಸಾಯ್ತದೆಪ್ಪ. 4 ದಿವಸ ಸಾಯ್ತಂತ ಬದುಕದೇ ಇತ್ತ? ದಟ್ ಈಸ್ ದ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್. ಅದನ್ನು ನೀವು ನಿಮ್ಮ ಮಕ್ಕಳಿಗೆ ಮಾಡಿದಾಗ ಅಪಾರವಾದನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನು ಜಾಸ್ತಿ ಮಾತಾಡೋದಿಲ್ಲ. ಬಹುಶಃ ಎಲ್ಲ ನೋಡ್ತಾ ಇದ್ದಾರೆ, ನನಗೊಂದು ಹೆದರಿಕೆ. ಅವರಿಗೆ ಇವರೆಲ್ಲ ಚೀಟು, ನನಗೆ ಚೀಟು ಬರೋದು ಬೇಡ, ಬೇಗ ಮುಗಿಸಬೇಕಲ್ಲ. ಚೀಟು ಬರೋದು ನಾನು ಹೋಗಬೇಕು, ನನ್ನ ಜಾಗ ನಾನು ಹೇಳಿದ್ದೇನೆ, ಬರೋದಿಲ್ಲ, ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಎದುರಲ್ಲಿ ಆಗಾಗ ನೀರು ಕುಡಿದು ಮಾತಾಡಲಿ, ಇನ್ನು ಸ್ವಲ್ಪ ಮುಜುಗರ ಆಗ್ತದೆ. ಆದರೂ ಬಂದಿದ್ದೇನೆ ಅವರೊಂದು ಕರೆದ ಮೇಲೆ. ಯಾಕೆಂದರೆ ರಸೂಲ್ ಮತ್ತು ನನಗೆ ಭಾಳ ಆತ್ಮೀಯ ಸಂಬಂಧ ಇದೆ. ಅವ್ರು ಹೇಳಿಕ್ಕೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನು ಯಾವುದೋ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಸರಿ ಆಗಲಿಲ್ಲ. ಮತ್ತು ಆದರೂ ಬಂದಿದ್ದೇನೆ, ಅವಕಾಶ ಕೊಟ್ಟಿದ್ದಾರೆ. ಬೇರೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಮಕ್ಕಳನ್ನು ಫ್ರೀಯಾಗಿ ಬೆಳೆಸಿ,
ಮಾತ್ರ ನಿಮ್ಮಲ್ಲಿ ಶ್ರದ್ಧೆಗಳು ಇರಲಿ. ಅಧ್ಯಾಪಕರು, ಗುರುಗಳು, ಗುರಿ ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕು. ನಿಮ್ಮ ಮಕ್ಕಳ ಗುರುಗಳವರು, ಆ ಗುರುಗಳು ಇದ್ದಾರೆ ಎಂಬುದನ್ನು ಮಾಡಿ. ಗುರುಗಳಲ್ಲಿ ಬಗ್ಗೆ ಕೆಲವು ಮನೆಯಲ್ಲಿ ಹೇಳ್ತಾರೆ, ಆರ್ಲಂದಿದ್ದೆ ಮಾಸ್ಟ್ರವನು ನೋಕರಲ್ಲ, ನಾ ಪೋಂಡೆಲ್ಲ ಹೊಡೆ ಸ್ಕೂಲ್ಗೂ, ನನ್ನ ಮಗ ಒಳ್ಳೆಯವನಾಗ್ತಾನ. ಆರ್ಡದು ಟೀಚರ್ ಅಡ್ಚಿರಿ, ಆರ್ ಡಿ ಅವಳು ಅಡ್ಚಿರಿ, ಅವಳು ಚಕ್ಕರೆ ಎಲ್ಲ ಬರ್ತದೆ ನೋಡಿ. ಇದು ನಮ್ಮ ಮೌಲ್ಯ ಎಲ್ಲಿದೆ? ಅಪ್ಪನ ಮೌಲ್ಯ ಹೋಯಿತು. ಅಪ್ಪ ಲೆಕ್ಕ ಆಗ್ತಾನೆ, ನನ್ನ ಅಪ್ಪನಿಗೆ ಇಷ್ಟ ಗೊತ್ತಿರುವುದು ಅಂತ. ಕೆಲವೊಮ್ಮೆ ಅಪ್ಪ ಹೇಳ್ತಾರೆ, ಮೊಬೈಲಲ್ಲಿ ಯಾರಾದರೂ ಫೋನ್ ಬಂದಾಗ, ಏನು ಹೆಂಡತಿ ದಿಗಿದ್ದಾಳೆ, ಇಡಿ ಎಂದೆ, ಇಲ್ಲೇ ಚೊಲ್ಲೋ ಹೆಂಡತಿ ಹೇಳ್ತಾರೆ, ಇಲ್ಲೇ ಪರ್ತು ಬೈರಿ, ಮೊಬೈಲ್ ಮಾತ್ರ ಕೂಡ ಸುಳ್ಳಂತ ಗೊತ್ತಾಯ್ತಾ? ಮಗ ನೋಡ್ತಾನೆ, 2-3 ದಿವಸ, ಚಿಕ್ಕ ಮಕ್ಕಳು ಲೆಕ್ಕ ಆಗ್ತದೆ, ನೋಡ್ತಾನೆ, ನೋಡಿ ಗೊತ್ತಾಯ್ತು, ಮೊಬೈಲಲ್ಲಿ ಸುಳ್ಳು ಹೇಳಿಕ್ಕೆ ಆಗ್ತದೆ ಅಂತ ಭಾವಿಸಿದೆ. ಅವನು ಕಾಲೇಜ್ ಹೋಗ್ತಾನೆ, ಅಪ್ಪ ಮೊಬೈಲ್ ಕೊಡ್ತಾನೆ. ಅಪ್ಪ ಕೇಳ್ತಾನೆ, ಮಗ ಎಲ್ಲಿದ್ಯಾ? ಅವನು ಕ್ಲಾಸ್ ಚಕ್ಕರ್ ಮಾಡಿ ಪಿಕ್ಚರ್ಗೆ ಹೋಗಿದ್ದಾನೆ. ಅವನ ಮೇಲೆ ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸ್ ಮತ್ತೆ ಪಿನ್ನೆ ಹಾಕೋರೋ, ಸ್ಪೆಷಲ್ ಕ್ಲಾಸ್ ಆಯಿಂಟುಂಡು. ಯಾರು ಹೇಳಿದ್ದು? ನಿಮಗೆ ಗೊತ್ತೇ ಇಲ್ಲ. ನನ್ನ ಮಗನ ನಾನು ಒಳ್ಳೆ ಮಗ, ಸುಳ್ಳು ಕಳಿಸಿಲ್ಲ ನೀವೇ, ಮತ್ತೆ ಯಾರು ಕಲಿಸಿದ್ದು? ನೋಡಿ, ಇದೆಲ್ಲ ಬೈ ಮಿಸ್ಟೇಕ್ಸ್ ಫಾರ್ ದ ಪೇರೆಂಟ್ಸ್. ನಮ್ಗೆ ಗೊತ್ತಾಗಲ್ಲ. ನಾವು ದೊಡ್ಡ ಸಹಾಂಚರವರು, 5 ಸಲ ನಮಾಜ್ ಮಾಡುವುದು, ಅದಾಗುವುದಿಲ್ಲ. ಆದ್ದರಿಂದ ನಮ್ಮ ಮಕ್ಕಳು ನಮ್ಮವರಾಗಬೇಕು. ಅದನ್ನು ಮತ್ತೆಲ್ಲರಿಗೂ ಅಧ್ಯಕ್ಷರು ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ, ಬಹಳ ವಿಶೇಷವಾಗಿ. ಯಾಕೆಂದರೆ ನಮ್ಮ ಟ್ರಸ್ಟು, ನಮ್ಮ ಶಾಲೆ ನಿಜವಾಗಿ ಸೈಯದ್ ಮದೀನ್ ಚಾಲಿಬ್ ಟ್ರಸ್ಟ್ನಲ್ಲಿ ಯಾವತ್ತೋ ಇವತ್ತು ಮೆಡಿಕಲ್ ಕಾಲೇಜ್ ಆಗಬೇಕಿತ್ತು, ಆಗಲಿಲ್ಲ. ಬಹುಶಃ ಅಲ್ಹಮ್ದುಲಿಲ್ಲಾಹ್ ಇವತ್ತು ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಕಾಲೇಜ್ ಇದೆ. ನಮ್ಮ ಮಕ್ಕಳನ್ನು ನೀವು SLC ಆದರೂ ಮಂಗಳೂರಿಗೆ ಕಳಿಸಬೇಡಿ. ಮಂಗಳೂರು ಹಾಳಾಗಿ ಹೋಗಿದೆ, ಗೊತ್ತಾ ನಿಮಗೆ? ಮಂಗಳೂರು ಹಾಳಾಗಿದೆ. ಕಾಲೇಜ್ ಹೋದ ಮಕ್ಕಳು ನೀವು ಬನ್ನಿ, ಮಾಲಿಗೆ ಬನ್ನಿ, ತೋರಿಸ್ತೇನೆ ಏನೆಲ್ಲ ಮಾಡ್ತಾರೆ ಪಬ್ಲಿಕಲ್ಲಿ. ನಾಚಿಕೆ ಮಾನ ಮರ್ಯಾದೆ ಒಂದೂ ಇಲ್ಲ. ನಮ್ಮ ಹುಡುಗಿಯರಿಗೆಲ್ಲ ಬೇಕಾದ ಅದೇ ಇವತ್ತು. ಅದಕ್ಕೆ ಕಳಿಸಬೇಡಿ. ಇಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಇದೆ, ಸುಸಜ್ಜಿತವಾದ ಕಟ್ಟಡ ಇದೆ, ಒಳ್ಳೆಯ ಅಧ್ಯಾಪಕರಿದ್ದಾರೆ, ಮೌಲ್ಯವನ್ನು ಬೋಧಿಸುವವರಿದ್ದಾರೆ, ಮೌಲ್ಯವನ್ನು ಹೇಳಿಕೊಡುವರಿದ್ದಾರೆ. ಮುಂದಿನ ಕಾಲದಲ್ಲಿ ನೆನೆಸಿಕೊಳ್ಳಿ, ನಾವು ಮೊದಲು ಹಾಗೆ ಇರಲಿಲ್ಲ. ನೀವು ನೆನಕಾಗಿ, ನೀವು ಚಿಕ್ಕ ಇರುವಾಗ ಇದ್ದೀರಾ, ಬ್ಯಾಟ್ ಬಾಲ್ ಆಡಲಿಕ್ಕೆ ಮನೆಯಿಂದ ಹೋಗಿದ್ದೀರಿ, ಕಬಡ್ಡಿ ಆಡಲಿಕ್ಕೆ ಹೋಗಿದ್ದೀರಿ. ಇವತ್ತು ಮಕ್ಕಳು ಕಬಡ್ಡಿ ಆಡೋದಿಲ್ಲ, ಬ್ಯಾಟ್ ಬಾಲ್ ಆಡೋದಿಲ್ಲ. ಮನೆಯ ಒಳಗೆ ಒಂದು ಕೊಟ್ಟರೆ ಸಾಕು. ಇದೊಂದು ಸಿಕ್ಕಿದರೆ ಮನೆಯ ಒಳಗಿಂದ ಹೊರಗೆ ಬಿಡುವುದಿಲ್ಲ. ಇಂಥ ಮಕ್ಕಳು ಅದಕ್ಕೆ ಎಡಿಟ್ ಆಗಿದ್ದಾರೆ. ಆದ್ದರಿಂದ ಇಂಥ ಎಡಿಟ್ ಆದ ಮಕ್ಕಳು ನಾಳೆ ನೀವು ಒಂದೇ ಸಲ ಹೊರಗೆ ಬಿಟ್ಟಾಗ ಪ್ರಪಂಚವೇ ಸಿಕ್ಕಿದಂತೇಳಿ ಅವರು ಮಂಗಳೂರಿಗೆ ಹೋಗಿ ಏನೂ ಚಕ್ಕಂದಾಡಿ ನಮ್ಮ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದರೆ ನಾಳೆ ನಮ್ಮ ಸ್ವಾಲಿಯಾದ ಮಕ್ಕಳು ಇಲ್ಲಿ ಮತ್ತು ಅಲ್ಲಿ ನಮಗೆ ಸ್ವರ್ಗವನ್ನು ಕೊಡುವು. ನಾಳೆ ನಮ್ಮ ಮಕ್ಕಳು ಆಗಲಿಲ್ಲ ಅಂತ ಹೇಳಿದ್ರೆ ನಾಳೆ ನೀನು ಸತ್ತೋದ್ರೂ ನಿಮ್ಮನ್ನು ಬಿಡುವುದಿಲ್ಲ. ಅಲ್ಲಿ ನಿಮಗೆ ಶಿಕ್ಷೆ ಜಾಸ್ತಿ. ನಿನ್ನ ಮಕ್ಕಳು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ತಗೋ ಶಿಕ್ಷೆ ಇದ್ದಾರಲ್ಲ ಅಲ್ವಾ? ನಿನಗೆ ಶಿಕ್ಷೆ ತಗೋ. ಏನು ಅಲ್ಲಿ ಬಿಟ್ಟು ಬಂದಿದೆಯಲ್ಲ ಯಾರನ್ನು? ನಿನ್ನ ಮಕ್ಕಳನ್ನು ನೋಡೋರು ಏನು ಮಾಡ್ತಾ ಇದ್ದಾರೆ. ಆದ್ದರಿಂದ ಮಕ್ಕಳನ್ನು ನೀವು ಏನು ಆಸ್ತಿಯನ್ನಾಗಿ ಮಾಡಿಕೊಳ್ಳಿ. ಮಕ್ಕಳನ್ನು ನೀವು ಆಸ್ತಿಯಾಗಿ, ನೀವು ಬೇರೆ ಆಸ್ತಿ ಮಾಡೋದು ಬೇಡ. ಅಂದರೆ ನಾವೆಷ್ಟು ಆಸ್ತಿ ಮಾಡ್ತೇವೆ, ನಾವು ನಿಜವಾಗಿ ಒಳ್ಳೆಯ ಮಕ್ಕಳಿಗೆ ಆಸ್ತಿ ಬೇಕಾಗಿಲ್ಲ, ಕೆಟ್ಟ ಮಕ್ಕಳಿಗೆ ನಮ್ಮ ಆಸ್ತಿ ಸಾಕಾಗುವುದಿಲ್ಲ. ಆದ್ದರಿಂದ ಮಕ್ಕಳೆಲ್ಲ ನಾಳೆ ಮಾಡೋಣ. ಅಲ್ಲ, ನೀವೆಲ್ಲ ಬದಲಾವಣೆ ಆಗ್ತೀರಿ. ನನ್ನ ಮಾತಿಂದಲ್ಲ, ಎಲ್ಲ ಅಧ್ಯಾಪಕರು ಹೇಳಿದ್ದಾರೆ, ಹನಿಫಾಜ್ ಅವರು ಒಳ್ಳೆಯ ಮಾತು ಕೊಟ್ಟಿದ್ದಾರೆ. ಇವರ ಮಾತುಗಳಿದೆ. ನಾವು ಬದಲಾದರೆ, ಒಂದು ಮಾತು ನೆನಪಿಕೊಳ್ಳಿ, ನಾವು ಬದಲಾದರೆ ನಮ್ಮ ನಾಳೆಯೂ ಬದಲಾಗುತ್ತದೆ. ಇದರಲ್ಲಿ ಸಂಶಯ ಏನಿಲ್ಲ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತು ಅಂತ್ಯ ಹೋಗ್ತೇನೆ. ವಾಹರುದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.